ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಿನಿಮಾ ಬಗ್ಗೆ ಮಾತನಾಡುವ ಮೊದಲು ಅದರ ಹಿಂದೆ ನಿಂತಿರುವ ಕನ್ನಡಿಗನ ಶ್ರಮವನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಟಾಕ್ಸಿಕ್ ಸಿನಿಮಾ ಚೆನ್ನಾಗಿದೆಯಾ, ಇಷ್ಟವಾಯಿತಾ, ಇಲ್ಲ ಇಷ್ಟ ಆಗಿರಲಿಲ್ವಾ, ವಿಮರ್ಶಿಸಿ, ಖಂಡಿತ ವಿಮರ್ಶಿಸಿ. ಅದು ಪ್ರತಿಯೊಬ್ಬ ಪ್ರೇಕ್ಷಕರ ಹಕ್ಕು. ಆದರೆ ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಇಂದು ನಮ್ಮ ಕನ್ನಡ ಸಿನಿಮಾ ಕರ್ನಾಟಕದ ಗಡಿ ದಾಟಿ ದೇಶ ವಿದೇಶಗಳಲ್ಲಿ ಬಿಡುಗಡೆಯಾಗ್ತದೆ. ನಮ್ಮ ಕತೆ, ನಮ್ಮ ಕಲಾವಿದರು, ನಮ್ಮ ಕನ್ನಡ ವಿಶ್ವದ ಪ್ರೇಕ್ಷಕರ ಮುಂದೆ ನಿಂತಿದೆ. ಒಂದು ಕಾಲದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಕರ್ನಾಟಕಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗ್ತಿದ್ದವು. ಇಂದು ನಮ್ಮ ಕನ್ನಡ ಸಿನಿಮಾಗಳು ಬೇರೆ ರಾಜ್ಯಗಳಿಗೆ ಹೋಗುತ್ತಿವೆ, ವಿಶ್ವದಾದ್ಯಂತ ಬಿಡುಗಡೆಯಾಗ್ತಿದೆ. ಇದು ಸಣ್ಣ ಸಾಧನೆಯಲ್ಲ, ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆ. ಇದು ಕರ್ನಾಟಕದ ಶಕ್ತಿ ಮತ್ತು ಈ ಬದಲಾವಣೆಯಲ್ಲಿ ಯಶ್ ಅವರ ಪ್ರಯಾಣವನ್ನು ಮರೆಯಲು ಸಾಧ್ಯವಿಲ್ಲ. ಸಣ್ಣ ಪಾತ್ರಗಳಿಂದ ಆರಂಭಿಸಿ ನಿರಾಕರಣೆ, ಟೀಕೆ, ಸೋಲು, ಹೋರಾಟ ಇವೆಲ್ಲವನ್ನು ದಾಟಿ ಇಂದು ವಿಶ್ವದ ಗಮನ ಸೆಳೆದಿದ್ದಾರೆ. ಆದರೆ ಅವರ ಸಾಧನೆಯಲ್ಲಿರುವ ದೊಡ್ಡ ವಿಷಯ ಏನು ಗೊತ್ತಾ? ನಾವು ಕನ್ನಡಿಗರು, ನಾವು ಕೂಡ ಮಾಡ್ಬೋದು ಎಂಬ ಆತ್ಮವಿಶ್ವಾಸವನ್ನು ಅವರು ಅನೇಕರಲ್ಲಿ ಹುಟ್ಟಿಸಿದ್ದಾರೆ. ಒಬ್ಬ ಕನ್ನಡಿಗನ ಕನಸು ಸಾವಿರಾರು ಕನ್ನಡಿಗರಿಗೆ ಒಂದು ನಂಬಿಕೆಯಾಗಿದೆ. ನಮ್ಮಿಂದ ಏನು ಸಾಧ್ಯವಿಲ್ಲ, ನಾವು ಯಾಕೆ ವಿಶ್ವ ಮಟ್ಟಕ್ಕೆ ಹೋಗಬಾರ್ದು, ನಮ್ಮ ಕನ್ನಡ ಸಿನಿಮಾ ಯಾಕೆ ಜಗತ್ತನ್ನು ಗೆಲ್ಲಬಾರ್ದು, ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳುವ ಸಮಯ ಇದು. ಸಿನಿಮಾ ಇಷ್ಟವಾಗದಿದ್ದರೆ ವಿಮರ್ಶಿಸಿ, ಆದರೆ ಕನ್ನಡದ ಬೆಳವಣಿಗೆಯನ್ನು ಮಾತ್ರ ತಿರಸ್ಕರಿಸಬೇಡಿ. ನಮ್ಮವರನ್ನು ನಾವು ಬೆಂಬಲಿಸಿದಾಗಲೇ ನಮ್ಮ ಸಿನಿಮಾಗಳು ಇನ್ನಷ್ಟು ದೂರ ಹೋಗ್ತವೆ. ಇದು ಯಾವುದೇ ಭಾಷೆಯ ವಿರುದ್ಧದ ಮಾತಲ್ಲ, ಇದು ನಮ್ಮ ಕನ್ನಡದ ಪರವಾದ ಹೆಮ್ಮೆ. ಯಶ್ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಕನ್ನಡಿಗನ ಕನಸು ದೊಡ್ಡದಾಗಿರ್ಬೋದು, ಅವನ ಗುರಿ ವಿಶ್ವಾಸವಾಗಿರ್ಬೋದು ಎಂಬುದಕ್ಕೆ ಒಂದು ಉದಾಹರಣೆ. ಟಾಕ್ಸಿಕ್ ಸಿನಿಮಾ ಗೆಲುವಾಗಲಿ ಅಥವಾ ವಿಮರ್ಶೆಯಾಗಲಿ ವಿಶ್ವದ ಮುಂದೆ ನಿಂತು ನಾವು ಕೂಡ ಮಾಡಬಹುದು ಎಂದು ತೋರಿಸುವ ಆ ಧೈರ್ಯಕ್ಕೆ ಗೌರವ ಕೊಡೋಣ. ನಮ್ಮವರನ್ನು ನಾವು ಎತ್ತಿ ಹಿಡಿಯೋಣ, ನಮ್ಮ ಸಿನಿಮಾವನ್ನು ಬೆಳೆಸೋಣ, ನಮ್ಮ ಕನ್ನಡದ ಶಕ್ತಿಯನ್ನು ಜಗತ್ತಿಗೆ ತೋರಿಸೋಣ. ಯಾಕಂದರೆ ಒಬ್ಬ ಕನ್ನಡಿಗನ ಕನಸು ವಿಶ್ವದ ವೇದಿಕೆಯಲ್ಲಿ ನನಸಾದಾಗ ಅದು ಅವನ ಗೆಲುವು ಮಾತ್ರವಲ್ಲ, ನಮ್ಮ ಕನ್ನಡದ ಗೆಲುವು ಕೂಡ ಹೌದು. ಜೈ ಕರ್ನಾಟಕ, ಜೈ ಕನ್ನಡ.